ಓದ್ ಕ್ಯಾಬಿನೆಟಲ್ಲಿ 3 ಕೋಟಿ ರೂಪಾಯಿ ಆನ್ಗೋಯಿಂಗ್ ಮನೆಗಳು ಕಂಪ್ಲೀಟ್ ಮಾಡೋಣ ಹೊಸ ಮನೆ ಕೊಟ್ಟಿದ್ದೀನಿ. ಈ ವರ್ಷ ನಾನು ಹೊಸ ಮನೆ ಕೇಳ್ತೇನೆ. ಹೊಸ ಮನೆ ಏನಾಗಿದೆ, ಒಂದು ಮನೆ ಕಟ್ಟಬೇಕಾದ್ರೆ 1,20,000 ಕೊಟ್ಟಿದೆ. 1,20,000 ಆದರೂ ಸಾಲಲ್ಲ. ಹಾಗಾಗಿ ನಾನೇನು ಮಾಡಿದ್ದು, 1 ಲಕ್ಷ ಕೊಡೋದು 3 ಲಕ್ಷ ನಾವು ನಮ್ಮ ಟಾರ್ಗೆಟ್ ಪ್ರತಿ ವರ್ಷ 3 ಲಕ್ಷ ಕೊಡ್ತಾರೆ. ಅದಕ್ಕೆ 1.5 ಲಕ್ಷ ಮನೆ ಕೊಡಿ, 3 ಲಕ್ಷ ಮಾಡಿ ಅಂತ ನಾನು ಮುಖ್ಯಮಂತ್ರಿಗೆ ಕೇಳಬೇಕು. ಸಬ್ಸಿಡಿ ಯಾವುದಕ್ಕೂ ಇಲ್ಲಮ್ಮ, ಫುಲ್ ದುಡ್ಡು ಕಟ್ತಾರೆ. ಕೇಳಮ್ಮ, ಸಬ್ಸಿಡಿ ಇಲ್ಲಾಂದ್ರೆ ಹೆಂಗೆ? ಈಗ ಎಲ್ಲ ಏನು ಮಾಡ್ತಾರೆ, ಹಜ್ ಕಮಿಟಿಯಿಂದ ಈಗ 3,90,000 ರೂಪಾಯಿ ತೊಗೊಳ್ತಾರೆ. ಪ್ರೈವೇಟ್ ಅವರು 5 ಲಕ್ಷ ತೊಗೊಳ್ತಾರೆ. ಕರೆಕ್ಟಾ? 3 ಲಕ್ಷ. ಅದರಲ್ಲಿ ಯಾವ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನಮ್ಗೆ ಯಾವ ಸಬ್ಸಿಡಿನೂ ಇಲ್ಲ, ಬರೀ ವ್ಯವಸ್ಥೆ. ಈಗ ಹಜ್ ಕಮಿಟಿಯಿಂದ ಯಾರು ಹೋಗ್ತಾರೆ ಅವ್ರಿಗೆ ಒಂದು ಕಡೆ ಕೂರಿಸಿ ನಾವು ಹಜ್ ಕ್ಯಾಂಪಲ್ಲಿ ಕಾರ್ಯಕ್ರಮ ಮಾಡಿ ಕಳಿಸ್ತೀವಿಲ್ಲ, ಅದೇ ಸಬ್ಸಿಡಿ ಯಾವುದಲ್ಲೂ ಇಲ್ಲ. ಇವರು ಸಿಟಿ ರವಿಯವರು ಮಂತ್ರಿ ಆಗಿರೋರು ಇದೆಲ್ಲ ಕಾನೂನು ತಿಳ್ಕೊಳ್ಬೇಕು. ಏನಾರು ಮಾತಾಡಬೇಕಾದ್ರೆ ತಿಳ್ಕೊಂಡು ಮಾತಾಡಬೇಕು. ಇಡೀ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲ, ಕರ್ನಾಟಕದಲ್ಲಿ ಯಾವ ಸ್ಟೇಟಲ್ಲೂ ಸಬ್ಸಿಡಿ ಇಲ್ಲ. ಬರೀ ಯಾರು ಹಜ್ ಕಮಿಟಿಯಿಂದ ಹೋಗ್ತಾರೆ, ನಾವು ಅಪ್ಲಿಕೇಶನ್ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ, ಅವ್ರು ಟಾರ್ಗೆಟ್ ಕೊಡ್ತಾರೆ, ಎಲ್ಲ ಸ್ಟೇಟ್ಗೆ ಟಾರ್ಗೆಟ್ ಕೊಡ್ತಾರೆ. ಹೋದ ಸತಿ ನಮಗೆ 12,000 ಟಾರ್ಗೆಟ್ ಕೊಟ್ಟಿದ್ದು, ಈ ಬಾರಿ 10,000 ಜನಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅವ್ರಿಗೇನು ಮಾಡ್ತೀವಿ ನಾವು, ಒಂದು ಹಜ್ ಕ್ಯಾಂಪಲ್ಲಿ ಅವ್ರಿಗೆ ವ್ಯವಸ್ಥೆ ಆಗಿ ಕರೆದ್ಬಿಟ್ಟು ಇಮಿಗ್ರೇಷನ್ ಎಲ್ಲ ಇಷ್ಟು ಮಾಡಿ ಕಳಿಸ್ತೀವಿಲ್ಲ, ಅದೇ ಸಬ್ಸಿಡಿ. ಬೇರೆ ಸರ್ಕಾರದಿಂದ ಯಾವ ಸಬ್ಸಿಡಿ ಯಾವ ಸ್ಟೇಟ್ಗೂ ಇಲ್ಲ. ಅಲ್ಲ, ಜನರ ತೆರಿಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಅಂತ ಅವ್ರು ಆರೋಪ. ಎಲ್ರಿ ಕೊಡ್ತಾನೆ ಇಲ್ಲ ಅಂದ್ರೆ ಎಲ್ಲಿ? ಈಗ ಕೇಂದ್ರ ಯಾರ್ದಿದ್ದು ಹಜ್ ಕಮಿಟಿ ಅಂತ ಸೆಂಟ್ರಲ್ ಗೌರ್ಮೆಂಟ್. ಅದು ಪ್ರಶ್ನೆ ಯಾರು ಕೊಡ್ಬೇಕು? ಸಿ ಟಿ ರವಿ ಅವರು ಮೊದಲೇ ತಿಳ್ಕೊಳಂಗೆ ಹೇಳಿ, ಪ್ರಧಾನಮಂತ್ರಿ ಮೋದಿಜಿ ಅವ್ರದ್ದು ತಿಳ್ಕೊಳಕ್ಕೆ ಹೇಳಿ. ಸೆಂಟ್ರಲ್ ಗೌರ್ಮೆಂಟ್, ನಮ್ಮ ಸ್ಟೇಟ್ದಿಲ್ಲ ಇದು ಹಜ್ ಕಮಿಟಿ ಇರೋದು ಸೆಂಟ್ರಲ್ ಗೌರ್ಮೆಂಟ್. ಅವ್ರು ಏನು ಮಾಡ್ತಾರೆ, ನಮಗೆ ಎಲ್ಲ ಸ್ಟೇಟ್ಗೆ ಕೋಟಾ ಕೊಡ್ತಾರೆ. ನಮ್ಗೆ ಈ ಬಾರಿ ಹೋದ ಸತಿ 12,000 ಕೋಟಾ ಕೊಟ್ಟಿದ್ರು, ಈ ಬಾರಿಯನ್ನು 11,000 ಚಿಲ್ಲರೆ ಕೋಟಾ ಕೊಡ್ತಾರೆ. ಆ ಥರ ಎಲ್ಲ ಸ್ಟೇಟ್ಗೆ ನೋ ಸಬ್ಸಿಡಿ, ಯಾವ ಸ್ಟೇಟ್ಗೂ ಸಬ್ಸಿಡಿ ಇಲ್ಲ. ಮೊದಲೇ ರವಿ ಅವ್ರಿಗೆ ತಿಳ್ಕೊಳಕ್ಕಿಲ್ಲ, ಯಾವುದನ್ನ ಮಾತಾಡೋದು ಬರೇ ಇವ್ರು ಅಲ್ಪಸಂಖ್ಯಾತರಿಗೆ ಕಾಯ್ತಾ ಇರ್ತಾರೆ. ಈಗ ಅವ್ರೇನಿಗಂದರೆ ಅದು ತಿಳ್ಕೊಳ್ಬೇಕಾನೆ ಸಬ್ಜೆಕ್ಟ್. ಏನಾದ್ರು ನಾನು ಮಾತಾಡಬೇಕಾದ್ರೆ ಸಬ್ಜೆಕ್ಟ್ ತಿಳ್ಕೊಳ್ಬೇಕು. ಅದ್ರಲ್ಲಿ ಸಬ್ಸಿಡಿ, ಯಾವುದ್ರಲ್ಲಿ ಸಬ್ಸಿಡಿ ಇದೆ ಹೇಳೋದು. ರವಿ ಅವ್ರಿಗೆ ಕೇಳ್ತೀನಿ, ಯಾವುದ್ರಲ್ಲಿ ಸಬ್ಸಿಡಿ ಇದೆ ಹೇಳಿ. ಸುಮ್ಮನೆ ಆರೋಪ ಮಾಡ್ತಾರೆ. ಅರೆ ಇಲ್ಲವೇ ಇಲ್ಲ, ಪ್ರಾವಿಷನ್ ಇಲ್ಲ, ಅದು ಸಬ್ಸಿಡಿ ಯಾವುದಲ್ಲೂ ಇಲ್ಲ. ಈಗ ನೋಡಿ, ಮುಂಚೆ ಹೋಗ್ತಾಯಿದ್ರು ಹಜ್ಜಿಗೆ 1,25,000 ರೂಪಾಯಿ ಚಾಲು ಆಯಿತು. ಈಗ ಹೆಂಗೆ ಜಾಸ್ತಿ ರೇಟ್ಗಳು ಜಾಸ್ತಿ ಆಗ್ತಾಯಿದೆ, ರೂಮ್ ರೇಟ್ ಜಾಸ್ತಿ ಆಗ್ತಾಯಿದೆ, ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಈಗ 3,90,000 ಬಂದಿದೆ. ಈಗ 1,20,000 ಹೋಗೋರು ಪಾಪ ಹಜ್ಜಿಗೆ ಯಾತ್ರೆಗೆ. ಈಗ ಬರ್ತಾ ಪ್ರತಿ ವರ್ಷ 20,000 30,000 ಜಾಸ್ತಿನೇ ಆಗ್ತದೆ. ಕಾರಣ ಅಂತಂದರೆ ಪ್ರತಿ ಸಲ ರೂಮ್ ರೆಂಟ್ ಜಾಸ್ತಿ ಆಗ್ತದೆ, ಏರ್ ಫ್ರೈಟ್ ಜಾಸ್ತಿ ಆಗ್ತದೆ. ಆ ಕಾರಣಕ್ಕೆ ಜಾಸ್ತಿ ಆಗಿ ಕೊಟ್ಕೊಂಡು ಹೋಗ್ತಾ ಇದೆ. ಸಬ್ಸಿಡಿ ಯಾವ ಸ್ಟೇಟ್, ನಮ್ಮ ಸ್ಟೇಟ್ಗಿಲ್ಲ, ಯಾವ ಸ್ಟೇಟ್ಗೂ ಇಲ್ಲ. ಯಾವ ಸ್ಟೇಟ್ ಕೂಡ ಭೇಟಿಯಾಗಿದೆ ತಮ್ಮ ಸಮುದಾಯದವರೆಲ್ಲ ಪ್ರತಿ ಸಲ ಬಜೆಟ್ ಟೈಮಲ್ಲಿ ಪ್ರತಿ ಸಲ ಮನೆ ಮುಖ್ಯಮಂತ್ರಿಗೆ ಭೇಟಿ ಮಾಡೋದು ಇದು ಸಹಜ. ಅದು ಯಾವುದನ್ನ ಇದ್ದಿರಲಿ, ಪ್ರತಿ ಸಲ ಬಜೆಟ್ಗೆ ನಾವೇನು ಮಾಡ್ತೀವಿ, ನಮ್ಗೆ ಅನುದಾನ ಹೆಚ್ಚಾಗಿ ಕೊಡಿ ಅಂತ ಹೇಳ್ತೀವಿ. ಕೊಡೋದು ಬಿಡೋದು ಯಾರು? ಮನೆ ಮುಖ್ಯಮಂತ್ರಿ ತೀರ್ಮಾನ ತಗೊಂಡ್ಬೇಕಾದ್ರೆ ಯಾವುದು ಅದಲ್ಲಿ ಈ ಬಜೆಟಲ್ಲಿ